ನಾನು ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟು ಮೆಥಡಿ ಚರ್ಚ್ ಕೋಲಾರ್. ನನ್ನ ಹೆಸರು ಡಾಕ್ಟರ್ ಪಿ ಶಾಂತಕುಮಾರ್ ಅಂತ. ಈಗ ನಾವು ವರ್ಷಕ್ಕೊಂದಾವತ್ತಿ ವಾರ್ಷಿಕ ಕೃತಜ್ಞತಾ ಸುಗ್ಗಿ ಹಬ್ಬ ಎಂಬುದಾಗಿ ನಾವು ಆಚರಣೆ ಮಾಡ್ತೀವಿ ನಮ್ಮ ಸಭೆಯಲ್ಲಿ. ಭಕ್ತಾದಿಗಳು ಎಲ್ಲ ನಮ್ಮ ಸಭೆಯ ದೇವಜನರು ಬಂದು ಈ ಒಂದು ವಾರ್ಷಿಕ ಕೃತಜ್ಞತಾ ಸುಗ್ಗಿ ಹಬ್ಬದ ತಿಂಡಿ ಮಾರಾಟದಲ್ಲಿ ಪಾಲ್ಗೊಳ್ತಾರೆ. ತಿಂಡಿ ಪದಾರ್ಥಗಳ ಸ್ಟಾಲ್ಗಳನ್ನು ಇಟ್ಟಿದ್ದಾರೆ. ಸೇವೆಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈ ಒಂದು ಸುಗ್ಗಿ ಹಬ್ಬದ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಇಡೀ ವರ್ಷ ದೇವರು ನಮ್ಮನ್ನ ಕಾಯ್ದು ಕಾಪಾಡಿದ್ದಾನೆ, ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ. ಆತನೆಲ್ಲ ಒಳ್ಳೆತನಗಳು ನೆನಪಿಸ್ಕೊಂಡು ನಾವುಗಳು ಈ ರೀತಿಯಲ್ಲಿ ಬಂದು ಈ ತಿಂಡಿ ಮಾರಾಟಗಳನ್ನು ಕೊಂಡುಕೊಳ್ಳೋದ್ರ ಮೂಲಕವಾಗಿ ದೇವರಿಗೆ ಘನತೆ ಗೌರವವನ್ನು ನಾವು ತರ್ತಾ ಇದ್ದೇವೆ. ದೇವರು ಮಾಡುತ್ತಿದ್ದ ಉಪಕಾರಗಳನ್ನು ನೆನೆಸ್ಕೊಂಡು ವೈಯಕ್ತಿಕವಾಗಿ ಸ್ಟಾಲ್ಗಳನ್ನಿಟ್ಟು ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಸಭೆಗೆ ಚರ್ಚ್ಗೆ ನಾವು ಕೊಡುಗೆಯಾಗಿ ಅದನ್ನು ದಾನಿಗಳು ಕೊಡ್ತಾ ಇದ್ದಾರೆ. ಸೊ ಇದು ಯಾವಾಗಲೂ ನಾವು ಪ್ರತಿ ವರ್ಷ ನಾವು ಮಾಡ್ತೇವೆ. ನಮ್ಮ ಜನರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಇಲ್ಲಿ ಒಂದು 1000ಕ್ಕಿಂತ ಹೆಚ್ಚು ಜನರು ಸೇರಿದ್ದಾರೆ. ಮುಖ್ಯವಾಗಿ ನಮ್ಮ ESM ಹಾಸ್ಪಿಟಲ್ನ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸು ಸೇರಿದ್ದಾರೆ. ಅವರು ಕೂಡ ಇದರಲ್ಲಿ ವರ್ಷ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಖುಷಿಯಾಗಿ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಸಭೆ ಹಿರಿಯರುಗಳು, ಸಭೆಯ ನಾಯಕರುಗಳು, ಮಕ್ಕಳು, ಯವನಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಸುಗ್ಗಿ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಸೊ ಈ ರೀತಿಯಲ್ಲೇ ನಾವು ವರ್ಷಕ್ಕೊಂದಾವತ್ತು ಸೇರಿ ನಾವು ಸಂತೋಷ ಪಡ್ತಾ ಇದ್ದೀವಿ. ಇವತ್ತಿನ ದಿವಸ ನಮಗೊಂದು ಹೆಮ್ಮೆ ಏನಂತಂದರೆ ಸ್ತೋತ್ರಾರ್ಪಣೆ ಹಬ್ಬ ಅಂತ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ದೇವರು ಆ ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಹಾಯ, ಆಶೀರ್ವಾದ, ಆತನ ಕೃಪೆ ಅದನ್ನು ನೆನೆಸಿಕೊಂಡು ಮಾಡುವಂಥ ಈ ಹಬ್ಬ. ಎಲ್ಲರೂ ಪಾಲ್ಗೊಂಡಿದ್ದಾರೆ. ಈ ಯೋಜನೆ ನಮ್ಮ DSIನವರೇ ಹೋದ ತಿಂಗಳು ನಡೆದಂಥ ನಮ್ಮ ಒಂದು ಕಮಿಟಿಯಲ್ಲಿ ಅವರು ಈ ಯೋಜನೆಯನ್ನು ತಯಾರು ಮಾಡಿದರು. ಅದರ ಮೂಲಕವಾಗಿ ಇವತ್ತಿನ ದಿವಸದಲ್ಲಿ ಅನೇಕರು ಭಾಗವಹಿಸಿದ್ದಾರೆ. ನಮ್ಮದೇ ಆದಂಥ ಕೊಡುಗೆ ಕಾಣಿಕೆಗಳನ್ನು ಕೊಟ್ಟು ನಮ್ಮ ಮೆಥೋಡಿಕ್ ದೇವಾಲಯದ ಆರ್ಥಿಕ ಸುಧಾರಣೆಗೋಸ್ಕರ ಅವರು ತೆಗೆದುಕೊಳ್ಳತಕ್ಕ ತ್ಯಾಗದ ಕಾಣಿಕೆ